ಆ ಥರ ಸಮಸ್ಯೆ ಇದ್ರೂ ಕೊಡಲೇಬೇಕು, ಆ ಥರ ಸಮಸ್ಯೆ ಇದ್ರೂ ಕೊಡಲೇಬೇಕು. ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನಾನು ಇದು 2ನೇ ಬಾರಿಗೆ ಸಚಿವನಾಗಿರ್ತಕ್ಕಂಥದ್ದು. ನಾನೇ ನೀವು ಹೇಳಿರ್ತಕ್ಕಂಥದ್ದು ಎಲ್ಲ ತಪ್ಪಿರುತ್ತಂತ ಹೇಳಲ್ಲ. ಲಾರ್ಜ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರಿ, ಯಾರು ದೊಡ್ಡ ಇಂಡಸ್ಟ್ರಿ ಬಿಡ್ತಾರೆ, ಬೈ ಆ್ಯಂಡ್ ಲಾರ್ಜ್ ಅವ್ರು ಮಿನಿಮಮ್ ವೇಜಸ್ ಕೊಡ್ತಾರೆ, ಅವ್ರಿಗೆ ಏನು ಅದ್ರ ಮಾಡೋಕ್ಕೆ ಹೋಗಲ್ಲ. ಎನಿ ಇಂಡಸ್ಟ್ರಿ ವಿಚ್ ಇಸ್ ಎಸ್ಟಾಬ್ಲಿಷ್ಡ್, ಯಾರು ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ ಇರಲ್ಲ ಅದಕ್ಕೆ ನಾವು ಇದು ಆಶಾದೀಪ ತಂದಿರೋದು. ಮಿನಿಮಮ್ ವೇಜಸ್ಸಿಗೆ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳಿ ನಾವು 6ರಿಂದ 700 ರೂಪಾಯಿ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾರಿಗೆ ಮಿನಿಮಮ್ ವೇಜಸ್ ಕೊಡೋಕ್ಕಾಗಲ್ಲ, ಅದಕ್ಕೆ ಸಪೋರ್ಟಿಂಗ್ ತಂದಿರ್ತಕ್ಕಂಥದ್ದು. ನಿಮ್ಮ ಗಮನಕ್ಕೆ ಯೂಶಲಿ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರಿ, ಇಫ್ ಯು ಪುಟ್ ಅಪ್ ಅ ಸ್ಟೀಲ್ ಪ್ಲಾಂಟ್ ಅಂತ ತಿಳ್ಕೊಳ್ಳಿ, ವೈ ವಿಲ್ ಯು ನಾಟ್ ಡೂ ಮಿನಿಮಮ್ ವೇಜಸ್, ವೈ ವಿಲ್ ಯು ನಾಟ್ ಡೂ ಅನ್ನೋದು ಒಂದು ವಾದ. ನಮಗೆ ಆದರೂ ಕೂಡ ಸಂಬಡಿ ಹ್ಯಾಸ್ ಟು ಕಮ್ ಆ್ಯಂಡ್ ಟೆಲ್. ಈಗ ನೀವು ಹೇಳ್ದಂಗೆ ಇಷ್ಟೇ ಇದ್ದಾರೆ, ಸುಮೋಟೋ ಯಾರಂತ ಹೋಗಲಿ, ನಾನು ಸುಮೋಟೋ ನಾನು ಎಲ್ಲಿ ಹೋಗಲಿ? ನೀವು ವಿಚಾರ ಮಾಡಿ, ಒಂದು 50 ಇಂಡಸ್ಟ್ರಿ ಇದೆ, ಯು ಆರ್ ಲೇಬರ್ ಆಫೀಸರ್, ಹೌ ವಿಲ್ ಯು ಗೋ? ಫೋನ್ ಕಾಲಲ್ಲಿ ಹೋಗೋಕ್ಕೆ ಬರಲ್ಲ, ನಮಗೆ ಅಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆ. ಹೋದ್ರೆ ನೀವು ಬೈತೀರಿ, ಏನು ರೀ ಸುಮ್ಮನೆ ಲೇಬರ್ ಆಫೀಸರ್ ಯಾರ ಮೇಲೆ ಹೋಗ್ತಾನೆ ರೀ, ಸೊನ್ನೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗ್ಬಿಡು ಅಂತ ನೀವೇ ಹೇಳ್ತೀರಿ. ಆನ್ ವಾಟ್ ಬೇಸಿಸ್ ಈ ಅಷ್ಟು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಈಗ ಇವ್ರ ಫೀಲಿಂಗ್ ಆಗಿದೆ. ಈಗ ನಮಗೆ ಈಗ ನಾವು ನಮಗೆ ಅಂಕಿಕೆ ಮಾಡ್ತಾರೆ, ಈಗ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಅಲ್ಲ ಹೋಗ್ತಾರೆ, ಅಲ್ಲಿ ಸೂಪರ್ ಪ್ರಧಾನಮಂತ್ರಿ ಅವರು ಯಾರು ಹೇಳಿದ್ರು? ಏನು ಅಭಿವೃದ್ಧಿ ಆಗಿದೆ? ಅದೇ ಅವ್ರ ದೇಶಕ್ಕೆ ಅಭಿವೃದ್ಧಿ ಆಗಿದೆ ಅಂತ ಕರೆಕ್ಟ್. ಅವ್ರು ಅದೇ ಹೇಳಿರೋದ್ರಿ, ಅವರು ಬೇರೆ ದೇಶದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಅವರು, ಅದಲ್ಲ. ಆಯ್ತು, ಒಬ್ಬರು ಅದ್ರಿ ನನ್ನ ಸಿಸ್ಟೆಂಟ್ ಕಾರಣ ಪಬ್ಲಿಕ್ನಲ್ಲಿ ಭಾಳಷ್ಟು ಮೇಲೆ ಮಾತನಾಡ್ತಾರೆ ಅಂತ ನಮಗೆ ಒಂದು ಶಿಸ್ತು ಕಾಪಾಡಬೇಕು. 140 ಇರ್ತಕ್ಕಂಥ MLAಗಳು ಕೆಲವರು ಮಾತನಾಡಿರ್ತಕ್ಕಂಥದ್ದು ನಿಮ್ಮ ಮೀಡಿಯಾದಲ್ಲಿದೆ, ಅದಕ್ಕೆ ಸರಿಪಡಿಸ್ಲಿಕ್ಕೆ ಬಂದಿದ್ದಾರೆ. ಒಬ್ಬ AS ಜನರಲ್ ಸೆಕ್ರೆಟರಿ ಬಂದ ತಕ್ಷಣ ಮಾತಾಡಿದ ತಕ್ಷಣ ಅವರೇ ಸೂಪರ್ CM ಅಂತ ಹೇಳಿದ್ರು, ಅವ್ರಿಗೆ ಬಿಟ್ಟಿರ್ತಾರೆ. ನಾನೇನು ಮಾತಾಡ್ತೀನಿ, ಅವರಿಗೆ ನೆನೆಸಿದ್ರೆ ನಾವೇನು ಮಾಡೋಕ್ಕೆ ಬರಲ್ಲ. ಈಗ ವಿಜೇಂದ್ರ ಅವರು ಮಾತನಾಡೋದು ನಾನು ಏನು ಮಾತಾಡ್ತೀನಿ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರ ಭವಿಷ್ಯ ನೋಡಿದ್ರೆ ನೀವು ಅವ್ರನ್ನ ಕೇಳಿ. ಅಲ್ಲ, ಇದು ಕಳೆದ 2 ವರ್ಷ ನಡೆದಿದೆ, ಆಯ್ತು ಅಡ್ಮಿಟ್ ಬೇಕು. ಅದಕ್ಕೆ ಇಂಥವೆಲ್ಲ ಮುಂದೆ ಆಗಬಾರ್ದು ಅಂತ ಸುಜಾವ್ ಬಂದಿರ್ತಕ್ಕಂಥದ್ದು. ಸೊ ಕಠಿಣವಾಗಿ ಫೈನಲ್ ಆಗಿ ಯಾರು ಶಾಸಕರು, ನಾವು ಯಾರು ಸಚಿವರುಗಳು ಈ ವಿಷಯದಲ್ಲಿ ಮಾತನಾಡಬಾರ್ದಂತ ಡಿಸಿಷನ್ ಪಾರ್ಟಿನೆಲ್ಲ ತಗೊಂಡಿದ್ದೀವಿ. ಐ ಸ್ಟ್ಯಾಂಡ್ ಬೈ ಇಟ್. ಯಾರೇ ಬೇರೆ ಮಾತಾಡಿದ್ರೆ ನಾನು ಅವ್ರ ಪರವಾಗಿ ಮಾತಾಡಬಾರ್ದು. ಅದೇ ಬದಲಾವಣೆ ವಿಚಾರ ಇದೆ, ನೀವೇ ಸುಮ್ಮನೆ ಆಗಲ್ಲ. ವೈಯಕ್ತಿಕ ಅಭಿಪ್ರಾಯ ಬದಲಾವಣೆ ವಿಚಾರ ಇದೆ. ನೀವು ಕೇಂದ್ರ ಸಚಿವ ಪ್ರಧಾನಮಂತ್ರಿ ಕೂಡ ಕೇಳಿ, ಸಮ್ಮಿಶ್ರ ಸರ್ಕಾರದ್ದು ಯಾಕೆ ಹೇಳ್ತೀನಿ ಅದು ನೀವು ಅದನ್ನು ಕೇಳಬೇಕಲ್ಲ. ನನ್ನ ವಿಚಾರ ಕೂಡ ಕೇಳಬೇಕು. ಪ್ರಧಾನಮಂತ್ರಿ ಯಾಕೆ ಚೇಂಜ್ ಆಗಬಾರ್ದು? ಯಾಕಂದರೆ ಅವ್ರು ಇರೋದೇ ಸಮ್ಮಿಶ್ರ ಸರ್ಕಾರ. ನಮ್ಮ 140 ಸೀಟು. ನಾಳೆ ಚಂದ್ರಬಾಬು ನಾಯ್ಡು ಏನೋ ಫ್ಲಾಗ್ ಅಲ್ಲಾಡಿಸ್ಬಿಟ್ರೆ ಹೋದಂಗೆ. ಯಾರನ್ನ ICUನಾಗ ನೋಡ್ರು ನಾವಲ್ಲ. ನೀವು ನಮ್ಮನ್ನೇ ಪ್ರಶ್ನೆ ಕೇಳಿದೆ, 140 ಇದ್ದು 2.5 ವರ್ಷದಿಂದ ಯಾವಾಗ ಚೇಂಜ್ ಆಗ್ತದೆ ಅಂತ ಕೇಳಿದ್ರೆ ನಾವು ಪ್ರತಿ ಸಲ ಉತ್ತರ ಕೊಟ್ಟಿದ್ದೀವಿ. ಒಬ್ಬರನ್ನ ಉತ್ತರ ಕೊಡ್ತಾರ. ಈಗ ನಿತಿನ್ ಗಡ್ಕರಿ ಅವರು ವಿರುದ್ಧವಾಗಿ ಮಾತನಾಡ್ತಾರೆ. ಯಾರು ವಿರುದ್ಧ ಮಾತನಾಡ್ತಿದ್ದಾರೆ? ನಿತಿನ್ ಗಡ್ಕರಿ ಅವರು ಈ ದೇಶದಲ್ಲಿ ಬಡತನ ಜಾಸ್ತಿ ಆಗಿದೆ ಅಂತ ಹೇಳಿದ್ರಲ್ಲ. ನೀವು ಯಾರಿಗಾರ ಪ್ರಶ್ನೆ ಕೇಳ್ತೀರಾ? ಕೊಡ್ತಾರೆ, ನಮ್ಮ ಮುಂದೆ ಅವರಿಗೂ ಜಾಸ್ತಿ ಕೊಡ್ತಾರೆ. ಆ ಥರ ನೀವು ಹೆಂಗೆ ಬೇಕಾದಂಗೆ ಡಿಬೇಟ್ ಮಾಡ್ಬೋದು. ಕೊಟ್ಟಿರ್ತಕ್ಕಂಥ ಉದ್ದೇಶ ಇಟ್ಸ್ ಮೇಜರ್ಲಿ ಬಿಕಾಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನೋಡಿ ಕೊಟ್ಟಿದ್ದಾರೆ. ನಾನು ಟಾರ್ಗೆಟ್ ಮಾಡಿದೆ. ಏನಾಗಿದೆ, ಅವ್ರು ನನಗೆ ಏನನ್ನ ಗೆಲ್ಕೊಡ್ಲಿ, ಅವ್ರು ನಮ್ಮ ಬಗ್ಗೆ ಏನನ್ನ ಮಾತಾಡಲಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ.
ನನ್ನ ರಾಜಕೀಯ ಜೀವನದಲ್ಲಿ ಇಲ್ಲಿವರೆಗೂ ಯಾರು ನಾನು ವೈಯಕ್ತಿಕವಾಗಿ ಏನು ಮಾತನಾಡಿಲ್ಲ. ನೀವು ಮಾತನಾಡೋಕ್ಕೆ ನನ್ನ ವ್ಯವಸ್ಥೆ ತೋರಿಸಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಕೆಲವು ಪ್ರಶ್ನೆ ಕೇಳ್ತಕ್ಕಂಥದ್ದನ್ನು ಅವರಿಗೆ ಮುಜುಗರಾಗಿರ್ಬೋದು ಅಥವಾ ಅವರಿಗೆ ಬೇಜಾರಾಗಿರ್ಬೋದು, ನಮ್ಮ ಮೇಲೆ ಕೋಪ ಇರ್ಬೋದು. ನಾವು ಇಲ್ಲಿವರೆಗೆ ಯಾವತ್ತೂ ಯಾರಿಗೂ ನೆನಪವಾಗಿ ಮಾತನಾಡಿಲ್ಲ. ಯಾಕಂದ್ರೆ ನೀವು ಚೆಕ್ ಮಾಡಿ ನೋಡ್ರಿ. ಈಗ ಅವರು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಮಾತನಾಡಿದ್ರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಏನಾಗುತ್ತೆ, ಎರಡೂ ಮಾತಾಡ್ತೀವಿ. ಈಗ ಯಾರೇ ಕಾರ್ಮಿಕರ ಸಂಘಟನೆಗಳು ಆ ಥರ ಮಾತನಾಡಿ ಆ ಥರ ಪ್ರತಿಭಟನೆ ಮಾಡಿ ಆ ಥರ ಸೀರಿಯಸ್ ಆಗಿ ಹೇಳಿದ್ರೆ ಅದನ್ನು ನಾವು ಸೀರಿಯಸ್ ಆಗಿ ಚೆಕ್ ಮಾಡಬೇಕಾಗ್ತದೆ, ಪರಿಗಣಿಸ್ತೀವಿ. ಆ ಥರ ಅವ್ರ ಹತ್ರ ಏನೇ ಒಂದು ಡಾಕ್ಯುಮೆಂಟ್ ಆಗಿರಲಿ ಅಥವಾ ಲೋಪದೋಷಗಳು ಏನು ನಿಂತರೆ ನಮಗೆ ಕೊಡಲಿ, ಅದು ಸೀರಿಯಸ್ ಆಗಿ ಪರಿಶೀಲನೆ ಮಾಡ್ತೀವಿ. ಅಲ್ಲ, ಡಿ ಸಿ ಅವ್ರು ಕೇಳಿದ್ರೆ ಸೊಸೈಟಿ ಆಗಿದೆ, 4G ಎಕ್ಸಾಮ್ಷನ್ ಇಲ್ಲ ಅಂತ ಹೇಳಿದ್ರು ಅವರು. ಇಫ್ ದೇರ್ ಇಸ್ ನೋ ಸೊಸೈಟಿ ಫಾರ್ಮ್ ದೇರ್, ಬಿಕಾಸ್ ವೆನ್ ಐ ವಾಸ್ ಸ್ಪೀಕಿಂಗ್ ಟು ಮೈ ಓವರ್ ಹೆಡ್, ಮೇಟ್ ಬಿ ನಾನು ಮಿಸ್ಟೇಕ್ ಮಾಡ್ಕೊಂಡೇನೋ ಗೊತ್ತಿಲ್ಲ. ಬಟ್ ಆದರೂ ಇದು ಸಾಂಕೇತಿಕವಾಗಿ ಸುಮಾರು 8ರಿಂದ 10 ಜಿಲ್ಲೆಗಳಲ್ಲಿ ಆಲ್ರೆಡಿ ಸೊಸೈಟಿ ಮಾಡಿದ್ದೇವೆ. 4G ಎಕ್ಸಾಮ್ಷನಿಗೆ ಬಂದಿದೆ. ಬೇಡ, ಇನ್ನೊಂದು ವೀಕ್ ಅಥವಾ 2 ವೀಕ್ಸ್ನಲ್ಲಿ 4G ಎಕ್ಸಾಮ್ಷನ್ ಕ್ಯಾಬಿನೆಟಿಗೆ ಕೊಡಿಸ್ತೀವಿ. ನಾನು ಇಲಾಖೆ ಸಚಿವನಾಗಿದ್ದೆ. ನಮಗೆ ರಫ್ಲಿ ಅವಾಗ ಒಂದು 20-25 ಲಕ್ಷ ಕಾರ್ಡ್. ಯಾವಾಗ ಕೋವಿಡ್ ಆದ ನಂತರ 2021-22 ಸಾಲಿನಲ್ಲಿ 39 ಲಕ್ಷ ಕಾರ್ಡ್ ಜಾಸ್ತಿ ಆಗಿದೆ. 39 ಲಕ್ಷ ಕಾರ್ಡ್ ಜಾಸ್ತಿ ಆದ ಮೇಲೆ ನಮ್ಮ ಅಧಿಕಾರ, ನಮ್ಮ ಸರ್ಕಾರ ಬಂದಮೇಲೆ ಅಟ್ ದಟ್ ಟೈಮ್ ಹ್ಯಾಡ್ 56 ಲ್ಯಾಕ್ ಲೇಬರ್ ಕಾರ್ಡ್ಸ್. ಒಂದೊಂದು ಜಿಲ್ಲೆಯಲ್ಲಿ 2.5 ಲಕ್ಷ ಲೇಬರ್ ಕಾರ್ಡ್ಗಳು. ಎಷ್ಟು? ಒಂದೊಂದು ಜಿಲ್ಲೆಯಲ್ಲಿ ಆವ್ರೇಜ್ 2.5 ಲಕ್ಷ ಲೇಬರ್ ಕಾರ್ಡ್ ಆಯಿತು. 56 ಲಕ್ಷ ಕಾರ್ಡ್ಗಳಾಗಿದೆ. ನಮ್ಮ ಇಲಾಖೆ, ನಾನು ಅವಾಗ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 580 ಜನ ಇದ್ದೀವಿ. ನಾವು ಆಡಿಟ್ ಮಾಡಿದ ಮುಖಾಂತರ ನಮಗೆ ಇರ್ತಕ್ಕಂಥ ಡಿಒಗಳು, ಲೇಬರ್ ಆಫೀಸರ್ಸ್ಗಳು ಒಂದೊಂದು ತಾಲೂಕಿನಲ್ಲಿ 25ರಿಂದ 30 ಸಾವಿರ ಮನೆಗಳಿಗೆ ಟೆಕ್ನಿಕಲಿ ಹೋಗೋದು ಆಗುತ್ತದೆ. ಈಗ ಸುಮಾರು 20 ಲಕ್ಷ ಕಾರ್ಡ್ಗಳನ್ನ ಕಮ್ಮಿ ಮಾಡಿದ್ದೀವಿ. ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೀವಿ. ಅಂಬೇಡ್ಕರ್ ಸೇವಾ ಕೇಂದ್ರ ಒಂದು 43 ಗಾಡಿಗಳು ಡೆಡಿಕೇಟೆಡ್ ಆಗಿ ನಮ್ಮ 43 ಝೋನ್ಗಳಿದ್ದಾವೆ, ಲೇಬರ್ ಝೋನ್ ಅಂತ ಹೇಳ್ತೀವಿ. ಆ 43 ಝೋನ್ಗಳಲ್ಲಿ ಯಾರ್ಯಾರು ಅರ್ಜಿಗಳು ಹಾಕ್ತಾರೆ ಹಿಂದುಗಡೆ ನೇರವಾಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡ್ತೀವಿ, ಲೈವ್ ರೆಕಾರ್ಡಿಂಗು ಮಾಡ್ಕೊಳ್ತೀವಿ. ಆದರೂ ಕೂಡ ಇಲ್ಲಿ ಭಾಳಷ್ಟು ರೈತ ಮುಖಂಡರು ಅಥವಾ ನಮ್ಮ ಟ್ರೇಡಿಂಗ್ ಲೀಡರ್ಸ್ಗಳು ಏನು ಹೇಳ್ತಾರೆ, ಸ್ಪೆಸಿಫಿಕ್ ಆಗಿ ಲೀಸ್ಟ್ ಮಾಡ್ತಿದ್ದಾರೆ, ವೆರಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಮುಖಾಂತರ ಕೂಡ ನಾವು ಕೇಳ್ಕೊಳ್ತೀವಿ, ಸ್ಪೆಸಿಫಿಕ್ ಲೀಸ್ಟ್ ಏನಾರ ಕೊಟ್ಟರೆ ವೆರಿಫೈ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ.